ನಿಧಿ ಸಿಕ್ಕಂತ ಕುಟುಂಬ ನಮಗೆ ಚಿನ್ನ ಬೇಡ ಮನೆ ಕೊಡಿ ಅಂತಿದೆ. ಇನ್ನು ಇವತ್ತು ನಿಧಿ ಸಿಕ್ಕಂತ ಜಾಗದಲ್ಲಿ ಪರಿಶೀಲನೆ ನಡೆಸಿದಂತ ಅಧಿಕಾರಿಗಳು ಬಂಗಾರದ 1/5 ಭಾಗದಷ್ಟು ರಿತ್ತಿಯನ್ನ ಕುಟುಂಬಕ್ಕೆ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೊನ್ನೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರೋದು, ಅದಾದ ನಂತರದ ರಹಸ್ಯದ ಸುತ್ತಲಿನ ಈವರೆಗಿನ ಬೆಳವಣಿಗೆ ಏನೇನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಯಾರಿಗೆ ಸೇರಿತು? ಈ ರೀತಿ ಕುಟುಂಬದ ಪೂರ್ವಜರ ಆಸ್ತಿಯಾಗಿದ್ರೆ ಸೇರಬೇಕಾಗಿದ್ದು ಯಾರಿಗೆ? ಅಸಲಿಗೆ ಅದು ನಿಧಿಯ ಅಥವಾ ಕುಟುಂಬ ಇಟ್ಟ ಚಿನ್ನ ಅಷ್ಟೇನಾ? ಇವಿಷ್ಟು ನಿಧಿ ಸಿಕ್ಕ ಊರಿನಲ್ಲಿ ಹರಿದಾಡ್ತಿರುವ ಪ್ರಶ್ನೆಗಳು. ವಿಷಯ ಇಷ್ಟೇ, ಮನೆ ಪಾಯ ಅಗಿಯುವಾಗ ತಂಬಿಗೆ ತುಂಬಾ ಈ ಬಾಲಕನಿಗೆ ನಿಧಿ ಸಿಕ್ತು. ಈತ ಅಷ್ಟೇ ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯಿತಿಗೆ ಬಂಗಾರವನ್ನ ಒಪ್ಪಿಸಿಯೇ ಬಿಟ್ಟ. ಜಿಲ್ಲಾಡಳಿತ ತನ್ನ ಸುಪರ್ದಿಗೆ ಪಡೆದುಕೊಂಡು ಬಿಡ್ತು. ಆದ್ರೆ ನಿನ್ನೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇದೇ ಸ್ಥಳದಲ್ಲಿ ಪರಿಶೀಲನೆ ನಡೆಸಿತು. ವಿಷಯ ಇದಲ್ಲ. ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಧಾರವಾಡ ವಲಯ ಅಧೀಕ್ಷಕ ರಮೇಶ್ ಮೂಲಿಮನಿ ಚಿನ್ನದ ಕಹಾನಿಗೆ ಟ್ವಿಸ್ಟ್ ಕೊಟ್ರು. ರೀತಿ ಕುಟುಂಬದ ಜಾಗದಲ್ಲಿ ಸಿಕ್ಕಿದ್ದು ನಿಧಿಯೇ ಅಲ್ಲ ಎಂದು ಬಿಟ್ರು. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ? ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಸರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಎತ್ತಲ್ಲಿ ಹೋಗದಿಡ್ತಿದ್ರು. ಪೂರ್ವಜರು ಬಚ್ಚಿಟ್ಟ ಬಂಗಾರ ಅಂತ ಅದ್ಯಾವಾಗ ಈ ಅಧಿಕಾರಿ ಹೇಳಿದ್ರು, ರೈತಿ ಕುಟುಂಬ ಹಾಗೂ ಗ್ರಾಮಸ್ಥರ ಕಣ್ಣಲ್ಲಿ ಆಸೆ ಚಿಗುರಿತು. ಇದು ನಿಧಿ ಅಲ್ಲ ಅಂತಾದ್ರೆ ನಮ್ಮ ಚಿನ್ನ ನಮಗೆ ಕೊಡಿ ಅಂದು ಬಿಟ್ರು. ಅವ್ರ ಅಲ್ಲ ಅಂತಾರ್ರಿ, ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮ್ಗೆ ಕೊಟ್ಬಿಡ್ರಿ. ಈ ಸಲ ನಮ್ಗ ಗೊತ್ತತ್ರಿ. ಈಗ ಅವ್ರಿಗೆ ಬಂದು ಹೇಳಿಗರ್ರಿ, ಇದು ಅಲ್ಲ, ಹಿಂದೂ ಕಾಲದ ಅಲ್ಲದು, ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ, ನಮ್ಗೆ ಕೊಟ್ಬಿಡ್ರಿ. ಭೂಮಿಯಲ್ಲಿ ಯಾವುದೇ ಪದಾರ್ಥ ಸಿಕ್ಕರೂ ಅದು ನಿಧಿ. ನಿಧಿ ಸರ್ಕಾರಕ್ಕೆ ಸೇರುತ್ತೆ ಎಂದ ಇತಿಹಾಸ ತಜ್ಞರು. ಯಾವಾಗ ಇಂಥದ್ದೊಂದು ಗೊಂದಲ ಸೃಷ್ಟಿಯಾಯಿತೋ TV9 ಇತಿಹಾಸ ತಜ್ಞರನ್ನ ಮಾತನಾಡಿಸಿತು. TV9 ಜೊತೆಗೆ ಮಾತನಾಡಿದ ಶೆಲ್ವೆಪಿಳ್ಳಿ ಅಯ್ಯಂಗಾರ್ ಯಾವುದನ್ನ ನಿಧಿ ಅನ್ಬೇಕು, ನಿಧಿ ಆಗಿದ್ರೆ ಯಾರಿಗೆ ಸೇರಬೇಕು, ಖಾಸಗಿ ಜಾಗದಲ್ಲಿ ಸಿಕ್ಕರೆ ಅದರ ಕಥೆ ಏನು ಅನ್ನೋದರ ಬಗ್ಗೆ ಮಾತನಾಡಿದ್ರು. ಭೂಮಿಯೊಳಗೆ ಸಿಕ್ಕ ಪದಾರ್ಥ ಯಾವುದೇ ಆಗಿದ್ರೆ ಅದು ನಿಧಿ, ಸರ್ಕಾರಕ್ಕೆ ಸೇರಿದ್ದು ಅಂತ ಮಾಹಿತಿ ಹಂಚಿಕೊಂಡ್ರು. ಭಾರತದ ಭೂಭಾಗದಲ್ಲಿ ಯಾರಿಗಾದರೂ ಮಾಲೀಕತ್ವ ಸೇರಿರಲಿ, ಭೂಮಿ ಆ ಭೂಮಿಯ ಒಳಭಾಗದಲ್ಲಿದ್ದರೆ, ಅದು ಭೂಮಿಯ ಒಳಭಾಗದಲ್ಲಿ ಅದನ್ನು ಹೂಳಲಾಗಿದ್ದರೆ ಅದನ್ನು ನಿಧಿ ಅಂತ ಪರಿಗಣಿಸಲಾಗುತ್ತೆ. ಯಾವುದು 100 ವರ್ಷಕ್ಕಿಂತ ಹಳೆಯದಾದದ್ದೋ ಅಥವಾ 100 ವರ್ಷಕ್ಕಿಂತ ಹಿಂದೆಯೇ ಹೂಳಿರಲ್ಪಟ್ಟದ್ದೋ ಅದಕ್ಕೆ ಮಾಲೀಕತ್ವ ಇರೋದಿಲ್ಲ. ನಮಗೆ ಚಿನ್ನ ಬೇಡ, ಮನೆ ಕೊಡಿ ಸಾಕು ಎಂದ ಕುಟುಂಬ. ಇನ್ನು ನಿನ್ನೆ ಅಧಿಕಾರಿಯ ಮಾತು ಕೇಳಿದ್ದ ಕುಟುಂಬ ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಎಂದಿತ್ತು. ಆದ್ರೆ ಇವತ್ತು ಮೊದಲ ದಿನ ಕೊಟ್ಟ ಮಾತಿಗೆ ಬದ್ಧವಾಗಿದೆ. ನಮಗೆ ಚಿನ್ನ ಬೇಡ ಅಂತ ಬಡತನದ ನಡುವೆಯೂ ಪ್ರಾಮಾಣಿಕತೆ ಮೆರೆದಿದೆ. ಈ ನೀವಲ್ಲಿ ಎಂದಿಂದ ನಮಗೆ ಕೊಡ್ರಿ ಅಂದದ್ದು ಕರೆ ನಾವು. ಆದ್ರೆ ನಾವು ಒಲ್ಲೆನಾರ ಐತಿ ನಮ್ಮ ನುಡಿ, ಯಾವಾಗಲೂ ಒಲ್ಲೆ ಅಂದೀವಿ ನಾವು. ಇಲ್ರಿ ಅವ್ರು ಬಂದು ಹಿಂಗೆ ಅಂದಿದ್ದು ನಾವು. ನಮಗೆ ಮಾತ್ರ ಮಾತು ಒಂದಾದ ಏನು ಸಣ್ಣ ದಿನ ಆಗ್ಯದ ಅದ ಮಾತ ನಮ್ಮದು ಗಟ್ಟಿದೀವಿ ನಾವು ಬಂಗಾರ ಅನ್ನೋದು ನಮ್ಗೆ ಬ್ಯಾಡ್ರಿ ಅಂದೀವಿ ನಾವು. ಇನ್ನು ನಿಧಿ ಸಿಕ್ಕಿರುವ ಬಾಲಕ ಪ್ರಜ್ವಲ್ ತಾಯಿ ನಮಗೆ ಚಿನ್ನ ಬೇಡ, ಮನೆ ಕೊಡಿ ಅಂತಿದ್ದಾರೆ. ನಾವು ಅಲ್ವಿ ಅದನ್ನ ನಮ್ಮ ಮನಿ ನಮ್ಮ ಜಲ ಕೊಡ್ರಿ, ನಮ್ಮ ಮನಿ ಎಲ್ಲ ಜಲ ಹಿಡಿದ ಜಲ ಕೊಡ್ರಿ. ನಮ್ಮ ಮನಿ ನಮ್ಮ ಜಲ ನಮ್ಮ ಒಂದು ಏನದ ಸ್ವಲ್ಪ ಉಳಿಸ್ಕೊಡೋಣ ಅಷ್ಟೇ. ನಮಗೆ ಬೇರೆ ಏನು ಬೇಡ ನಮ್ಗೆ. ಇನ್ನಿವತ್ತು ಲಕ್ಕುಂಡಿ ಗ್ರಾಮಕ್ಕೆ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸಿಕ್ಕ ನಿಧಿಯ 1/5 ಭಾಗದಷ್ಟು ಚಿನ್ನಾಭರಣ ಕುಟುಂಬಕ್ಕೆ ನೀಡುತ್ತೇವೆ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡುತ್ತೇವೆ ಎಂದಿದ್ದಾರೆ. ಈ ಅಧಿಕಾರಿ ಹೇಳುವ ಪ್ರಕಾರ ರಿತಿ ಕುಟುಂಬಕ್ಕೆ 92.2 ಗ್ರಾಂ ಚಿನ್ನ ಸಿಗಲಿದೆ. ಇದನ್ನ ಜಿಲ್ಲಾಡಳಿತ ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಪರಿಹಾರ ಕೊಡೋದಲ್ಲಿ ಆಕ್ಟ್ ಅಲ್ಲಿದೆ, ಪರಿಹಾರ ಕೊಡ್ತಾರೆ ಸರ್. ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್, 1/5 ಭಾಗ ಇದೆ ಸರ್.
ಇನ್ನು ನಿಧಿ ಪತ್ತೆಯಾಗಿರುವ ಬಗ್ಗೆ ಲಕ್ಕುಂಡಿ ಗ್ರಾಮದಲ್ಲಿ ಗೊಂದಲ ಹಾಗೂ ಆತಂಕ ಸೃಷ್ಟಿಯಾಗಿತ್ತು. ಆದರೂ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿಲ್ಲ ಅಂತ ಗ್ರಾಮಸ್ಥರು ಸಿಡಿಮಿಡಿಗೊಂಡಿದ್ರು. ಡಿಸಿ ಮೌನದ ಬಗ್ಗೆ ಟಿವಿ9 ವರದಿ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡ ಜಿಲ್ಲಾಧಿಕಾರಿಗಳು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನಿಧಿ ಬಗ್ಗೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಗೊಂದಲವನ್ನ ನಿವಾರಿಸಿದ್ರು. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ್.